ನಮಸ್ಕಾರ ವೀಕ್ಷಕರೇ, ವಿಜಯಪುರ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ಡಬಲ್ ಮರ್ಡರ್ ಪ್ರಕರಣ. ಸಾಗರ್ ಬೆಲ್ಲುಂಡಗಿ ಹಾಗೂ ಇಸಾಕ್ ಕುರೇಶಿ ಕೊಲೆ ಮಾಡಿದ ಆರೋಪಿಗಳ ಬಂಧನ. ಒಟ್ಟು 5 ಆರೋಪಿಗಳ ಬಂಧನ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ. ಓರ್ವ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನ. ಬಂಧಿಸಲು ತೆರಳಿದ ಪೊಲೀಸರ ಮೇಲೆ ಬೈಕ್ ಹಾಯಿಸಿ ಹಲ್ಲೆ ಮಾಡಿದ ಪರಾರಿಯಾಗಲು ಓರ್ವ ಆರೋಪಿ ಯತ್ನ. ಅಕ್ಷಯ್ ಶಿವಾನಂದ್ ಜುಲ್ಜುಲೆ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಯಗೊಂಡ್ ಜನಾರ್ ಫೈರಿಂಗ್ ಎಚ್ಚರಿಕೆ ನೀಡಲು 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ ಸಿಪಿಐ. ನಂತರ ಆರೋಪಿ ಬಂಧನಕ್ಕೆ 3 ಸುತ್ತು ಗುಂಡು ಹಾರಿಸಿದ ಇನ್ಸ್ಪೆಕ್ಟರ್. ಆರೋಪಿ ಅಕ್ಷಯ ಜುಲ್ಜುಲೆ ಬಲ ಮೊಳಕಾಲು ಕೆಳಗೆ ತಾಗಿದ ಗುಂಡು. ಜಿಲ್ಲಾ ಆಸ್ಪತ್ರೆಗೆ ಆರೋಪಿ ದಾಖಲು. ಇತರೆ 4 ಆರೋಪಿಗಳಾದ ಭರತ್, ಸಂಜಯ್, ಸಂತೋಷ್, ಮಲ್ಲನಗೌಡ ಬಂಧನ. ಕಳೆದ 2023ರಲ್ಲಿ ಈರನಗೌಡ ಪಾಟೀಲ್ ಮೇಲೆ ಹಲ್ಲೆ ಮಾಡಿದ ಸಾಗರ್ ಬೆಲ್ಲುಂಡಗಿ ಹಾಗೂ ಇಸಾಕ್ ಕುರೇಶಿ ಈರನಗೌಡ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. 8 ತಿಂಗಳ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಈರನಗೌಡ ಸಹೋದರ ಮಲ್ಲನಗೌಡ, ಆತನ ಮಕ್ಕಳು ಸಾಗರ್ ಹಾಗೂ ಇಸಾಕ್ ಕೊಲೆ ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 12ರ ರಾತ್ರಿ ಕಣ್ಣೂರು ಗ್ರಾಮದಲ್ಲಿ ಕೊಲೆ ಮಾಡಿದರು. ಸಾಗರ್ ಹಾಗೂ ಇಸಾಕ್ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ ಆರೋಪಿಗಳು 4 ಆರೋಪಿಗಳ ವಿಚಾರಣೆ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಪೊಲೀಸರು ಮುಂದುವರೆದ ತನಿಖೆ ಬಳಿಕ ಮತ್ತಷ್ಟು ಸಂಶಯ ಬಯಲಾಗುವ ಸಾಧ್ಯತೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನು ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನು ಬಂಧಿಸೋಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸಿಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕ್ಕೆ ಹೋದಾಗ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಆತನ ಹೆಸರು ಅಕ್ಷಯ್ ಜುಲ್ಜುಲೆ ಅಂತಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಆತನನ್ನು ಈಗ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಂಜೂರ್ಡ್ ಆದಂಥ ಪೊಲೀಸರು 2 ಇದ್ದಾರೆ, ಅವರು ಕೂಡ ಹಾಸ್ಪಿಟಲಲ್ಲಿ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸಿಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲು ಅಂತಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂಥ 2 ಆರೋಪಿ ಇದ್ದಾರೆ. ಯಾರು ಸಾಗರು ಮತ್ತು ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನು ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲು ಮತ್ತು ಆತನ ಮಕ್ಕಳಿಗೇನು ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷ್, ಸಂಜಯ್, ಭರತ್ ಮತ್ತು ಅಕ್ಷಯ್ ಅಂತಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ. ಈತೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾಯಿದ್ದಾರೆ. ಅದನ್ನು ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂತೇಳಿ. ಸರ್, ಈರನಗೌಡ ಅಂದ್ರೆ ಏನು ಕಾರಣ ಸರ್? ಈರನಗೌಡನ ತಮ್ಮ, ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಆವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂಥ 2 ಮತ್ತು ಈ ಈರನಗೌಡನ ಮಧ್ಯೆ ಗಲಾಟೆಯಾಗಿ ಈರನಗೌಡ ತಲೆಗೆ ಟೈಲ್ಸ್ ಯಂತ್ರ ಹೊಡೆದಿರ್ತಾರೆ ಅಂತಂತೇಳಿ ಅವಾಗ ಒಂದು 307 ಕೇಸು ರಿಜಿಸ್ಟರ್ ಆಗಿರುತ್ತೆ. ಅದು ಸುಮಾರು 7-8 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಅವನು ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಕುಟುಂಬದವ್ರಿಗೆ ಇವರು ಹಿಂಗೆ ಮಾಡಿದ್ರಲ್ಲ ಅನ್ನುವಂಥ ಒಂದು ಸಿಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಮಲ್ಲನಗೌಡನ ಮಕ್ಕಳು ಮತ್ತು ಇವರೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ.
ಅವನು ಬರ್ತಿರ್ಬೇಕಾದ್ರೆ ಬೈಕನ್ನು ಅಡ್ಡಗಟ್ಟಿಬಿಟ್ಟು ನಿಲ್ಲಿಸಿಬಿಟ್ಟು ಅವ್ರ ಮೇಲೆ ಕಲ್ಲಿನಿಂದ ಹೊಡೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಮರ್ಡರ್ ಕೇಸ್ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಆ 5 ಜನದಲ್ಲಿ ಇವತ್ತೇನೋ ಒಬ್ಬ ಆರೋಪಿನ ಹಿಡಿಬೇಕಾದ್ರೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಈ ರೀತಿ ಒಂದು ಫೈರಿಂಗು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಕೇಸು ದಾಖಲಾಗಿ ಅದು ಕೂಡ ಒಂದು ತನಿಖೆ ಆಗುತ್ತೆ. ಥ್ಯಾಂಕ್ ಯು.